ಬ್ಯಾಕ್ ಪ್ರಧಾನಿ ಮಾಡಿರುವಂತ ಮನವಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಬಸವೇಗೌಡರನ್ನ ಮಾತನಾಡಿಸಬೇಕು. ಬಸವೇಗೌಡರೆ, ದರ ಏರಿಕೆಯ ಬಗ್ಗೆ ಒಂದು ಜನರಲ್ ಆತಂಕ ಇದೆ. 25% ಜಾಸ್ತಿ ಆಗತ್ತೆ, 30% ಜಾಸ್ತಿ ಆಗತ್ತೆ ಅಂತ. ಅದರ ಸುಳಿವೇನಾದರೂ ಸಿಗ್ತಾ ಇದೆಯಾ? ಹೇಗೆ ಇಲ್ಲಿ ಏನಾಗಿದೆ, ಯುದ್ಧ ನಾನಾಗಲೇ ಹೇಳಿದೆ, ಯುದ್ಧ ಪ್ರಾರಂಭ ಆಗಿ ಇವತ್ತಾಗಲೇ 2 ತಿಂಗಳು ಕಳೆದು 3 ತಿಂಗಳು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ಕಡೆ ಕೂಡ ಬೆಲೆ ಏರಿಕೆ ಆಗಿದೆ. ನಾನು ಆವಾಗ ಮಾತಾಡ್ತಾ ಹೇಳಿದೆ, ಅಮೇರಿಕ ಕ್ರೂಡ್ ಆಯಿಲ್ನ ಉತ್ಪಾದನೆ ಮಾಡುವಂಥ ರಾಷ್ಟ್ರ, ಅಲ್ಲಿ ಕ್ರೂಡ್ ಆಯಿಲ್ ಸಿಗತ್ತೆ. ಅಂಥ ದೇಶದಲ್ಲೂ ಕೂಡ ಇವತ್ತು 50% ಕೂಡ ಬೆಲೆಯನ್ನು ಏರಿಸಿರುವಂಥದ್ದು ಈಗ ನಾವು ಕಾಣ್ತಾ ಇದ್ದೇವೆ. ಸ್ವತಃ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ದುಬೈ, ನೀವು ಅಲ್ಲಿ ಹೋದ್ರೂ ಕೂಡ ಅಲ್ಲಿ ಕೂಡ ಸುಮಾರು 25% ಪೆಟ್ರೋಲ್ ಬೆಲೆಯನ್ನು, ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಅವೆಲ್ಲ ಕ್ರೂಡ್ ಆಯಿಲ್ನ ಉತ್ಪಾದನೆ ಮಾಡುವಂಥ ರಾಷ್ಟ್ರಗಳೇ ಏರಿಕೆ ಮಾಡಿದೆ. ಇನ್ನು ಬೇರೆ ದೇಶಗಳ ಬಗ್ಗೆ ನಾವು ಮಾತನಾಡೋದು ಬೇಕಾಗೇ ಇಲ್ಲ. ಎಲ್ಲ ಕಡೆ ಈಗಾಗಲೇ ಎಲ್ಲ ರೀತಿ ಬೆಲೆ ಏರಿಕೆ ಆಗಿದೆ. ಆದರೆ ಭಾರತದಲ್ಲಿ ಗ್ರಾಹಕರಿಗೆ ಕೊಡ್ತಾ ಇರ್ತಕ್ಕಂಥ, ನಾಗರಿಕರಿಗೆ ಕೊಡ್ತಾ ಇರ್ತಕ್ಕಂಥ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಕೂಡ 1 ಪೈಸಾ ಕೂಡ ಇವತ್ತವರೆಗೂ ನಮ್ಮ ಸರ್ಕಾರ ಏರಿಕೆ ಮಾಡಿಲ್ಲ. ಕಳೆದ 75 ದಿವಸ ಅದೇ ಅಬಕಾರಿ ಸುಂಕ ಬಿಟ್ಕೊಟ್ರು. ಅಬಕಾರಿ ಸುಂಕ ಕಂಪನಿಗಳಿಗೆ ಒಂದಿಷ್ಟು ಅಬಕಾರಿ ಸುಂಕವನ್ನ ಕಡಿಮೆ ಮಾಡಿ ಒಂದಷ್ಟು ಕಂಪನಿಗಳಿಗೆ ಒಂದು 10 ರೂಪಾಯಿಯಷ್ಟು ಆಗುವಷ್ಟು ಒಂದು ಸಹಾಯವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೂ ಅದು ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಏನಾಗಿದೆ, ಕ್ರೂಡ್ ಆಯಿಲ್ ಬೆಲೆ 60ರಿಂದ 110ವರೆಗೂ ಓದೋದ್ರಿಂದ ನಮ್ಮ ಆಯಿಲ್ ಕಂಪನಿಗಳು ತೀವ್ರತರನಾದ ನಷ್ಟವನ್ನ ಅನುಭವಿಸ್ತಾ ಇದೆ. ಆದ್ರೆ ಇವತ್ತೇನಾಗಿದೆ, ಕೇಂದ್ರ ಸರ್ಕಾರ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ನಮ್ಮ ಜನರ ಕಂಪನಿಗಳೇ, ಸರ್ಕಾರದ ಕಂಪನಿಗಳೇ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಮುಂದೆ ಅದರ ಸಹಾಯಕ್ಕೆ ಬರುತ್ತೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಮುಂದೆ ಆಯಿಲ್ ಕಂಪನಿಗಳು ಕೂಡ ಚೇತರಿಸ್ಕೊಳ್ಳುತ್ತೆ. ಆದರೆ ಇವತ್ತು ಈ ಬೆಲೆ ಏರಿಕೆ ಅಂತ ಸಂಕಷ್ಟದಲ್ಲಿ, ಯುದ್ಧದ ಸಂಕಷ್ಟದಲ್ಲಿ ಯಾವುದೇ ರೀತಿ ನಾಗರಿಕರಿಗೆ ಇಲ್ಲಿವರೆಗೂ ಕೂಡ ಬೆಲೆ ಏರಿಕೆ ಮಾಡಿಲ್ಲ. ಹಾಗಂತ ಮುಂದೆ ಏರಿಕೆ ಮಾಡೋದಿಲ್ವಾ ಅನ್ನೋ ಒಂದು ಪರಿಸ್ಥಿತಿ ಬಂದ್ರೆ, ಇದೇ ರೀತಿ ಯುದ್ಧ ಮುಂದುವರೆದ್ರೆ ನಾವು ಈ ಮಾತನ್ನ ಹೇಳಕ್ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಕೇಂದ್ರ ಸರ್ಕಾರ ಸ್ವಲ್ಪ ಏರಿಕೆಯನ್ನು ಮಾಡಬಹುದೇನೋ ಅಂತ ಒಂದು ಇದು ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಮ್ಮ 4 ಕಂಪನಿಗಳು, IOC, BPC, HPC, MRPL ಕಂಪನಿಗಳು ಸುಮಾರು 1 ಲಕ್ಷ ಕೋಟಿ ನಷ್ಟವನ್ನ ಈಗಾಗಲೇ ಅನುಭವಿಸಿದೆ ಕಳೆದ 2 ತಿಂಗಳಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೀಗೆ ನಷ್ಟ ಅನುಭವಿಸ್ತಾ ಹೋಗೋದು ಕಷ್ಟ ಆಗತ್ತೆ. ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ಬೆಲೆ ಏರಿಕೆ ಮಾಡಬಹುದು, ಆದ್ರೆ ಖಂಡಿತ ಅದು 15-20%, 30% ಎಲ್ಲ ಇರಲ್ಲ. ಒಂದು ಸಣ್ಣ ಪ್ರಮಾಣದ ಏರಿಕೆ ಆಗ್ಬೋದೇನೋ ಅಂತ ನಮಗೆ ಈಗ ಕಾಣಿಸ್ತಾ ಇದೆ. ಎಸ್ ಗೌಡ್ರೆ, ಹಾಗೇ ರೀ. ನಾನು ರವಿಕುಮಾರ್ ಅವರೇ, ತಾವು ಆಗ್ಲೇ ಹೇಳಿದ್ರಿ, ಮನೆಯಲ್ಲಿದ್ದಂಥ ಗೋಲ್ಡ್ ಅನ್ನ ರೀಸೈಕ್ಲಿಂಗ್ ನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಅಂಥದ್ದೇನಾದ್ರೂ ಮಾಡಿದ್ರೆ ಯಾವ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ ಈ ಸಂದರ್ಭಕ್ಕೆ? ನೋಡಿ, ಆ ಥರ ಒಂದು ಸ್ಕೀಮ್ ಮಾಡ್ತು ಅಂದರೆ ಟ್ಯಾಕ್ಸಸ್ ಆಗುತ್ತೆ. ವಾಲಂಟರಿ ಡಿಸ್ಕ್ಲೋಸರ್ ಆಫ್ ಯುವರ್ ಗೋಲ್ಡ್ ಸ್ಕೀಮ್ ಅಂತಂದರೆ ನಿಮ್ಗೆ ಏನೂ ಇರಲ್ಲ. 10% ತೆರಿಗೆನೋ 15% ತೆರಿಗೆನೋ ಕೊಟ್ಟರೆ ಅದೆಲ್ಲ ಇರೋದು ಬ್ಲ್ಯಾಕ್ ಮನೇಲಿ ಇರೋದು. ಆ ಬ್ಲ್ಯಾಕ್ ಎಲ್ಲ ವೈಟ್ ಕನ್ವರ್ಟ್ ಆಗುತ್ತೆ, ದೇಶಕ್ಕೆ ಬೇಕಾದ ರಿಸೋರ್ಸಸ್ಸು ಸಿಗುತ್ತೆ. ಆಮೇಲೆ ಅದಲ್ದಿರ ಇನ್ನೂ ಒಂದು ಆಸ್ಪೆಕ್ಟು ಇದೆ. ನಮ್ಮ ಅಧ್ಯಕ್ಷರು ಸರವಣ ಅವರು ಯಾವತ್ತೂ ಫೈಟ್ ಮಾಡ್ತಾನೇ ಇದ್ದಾರೆ, ಜ್ಯುವೆಲ್ರಿ ಪಾರ್ಕ್ ಒಂದು ಮಾಡಬೇಕು ಅಂತ. ಜ್ಯುವೆಲ್ರಿ ಪಾರ್ಕ್ ಅಂದರೆ ಆಲ್ರೆಡಿ ನಮ್ಮ ಗೋಲ್ಡ್ ಸ್ಮಿತ್, ನಮ್ಮ ಕಾರ್ಮಿಕರು ಇದ್ದಾರಲ್ಲ ಗೋಲ್ಡ್ ಸ್ಮಿತ್ಸು, ಕರ್ನಾಟಕದಲ್ಲಿ ಅತಿ ಉತ್ತಮವಾದ ಗೋಲ್ಡ್ ಸ್ಮಿತ್ಸ್ ಇದ್ದಾರೆ. ಒಳ್ಳೆ ಡಿಸೈನ್ ಮಾಡೋರು, ಹ್ಯಾಂಡ್ ಕ್ರಾಫ್ಟ್ ಮಾಡೋರು. ಅವ್ರಿಗೆ ಒಂದು ಫ್ಯಾಕ್ಟ್ರಿ, ಒಂದು ಸೆಂಟರ್ ಮಾಡಿದ್ರೆ ನಾವು ಎಕ್ಸ್ಪೋರ್ಟ್ ಮಾಡಿ ಯಾವ ಗೋಲ್ಡ್ ನಮ್ಗೆ ನೋವು ಕೊಡ್ತೋ ಆ ಗೋಲ್ಡಿಂದನೇ ನಾವು ಫಾರಿನ್ ಎಕ್ಸ್ಚೇಂಜ್ ಸಂಪಾದನೆ ಮಾಡ್ಬೋದು. ಪ್ರಪಂಚಕ್ಕೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಅದನ್ನು ನಮ್ಮ ಅಧ್ಯಕ್ಷರು ಹೇಳ್ತಾನೆ ಇದ್ದಾರೆ, ಜ್ಯುವೆಲ್ರಿ ಪಾರ್ಕ್ ಮಾಡಬೇಕು ಅಂತ ಕಷ್ಟ ಬೀಳ್ತಾನೆ ಇದ್ದಾರೆ. ಇವತ್ತರೆಗೂ ಆಗಿಲ್ಲ. ಅದಕ್ಕೆ ಒಂದು ಲ್ಯಾಂಡ್ ಕೊಟ್ಟು ಸೂಕ್ತ ಪವರು ಎಲ್ಲ ಜಾಗ ಕೊಟ್ಟರೆ ನಾವು ಗೋಲ್ಡಿಂದ ನಮ್ಗೆ ಏನು ನೋವಾಗಿದೆಯೋ ಅದೇ ಗೋಲ್ಡಿಂದ ನಮ್ಮ ದೇಶಕ್ಕೆ ಆರ್ಥಿಕ ಸ್ಥಾನ ಹಿತ ತರ್ಬೋದು. ಅದಕ್ಕೆ ವಜ್ರದಲ್ಲಿ ಮಾಡ್ಕೊಂಡಿದ್ದೀವಿ ನಾವು. ಹೌದು, ಹೌದು, ವಜ್ರದಲ್ಲಿ ಮಾಡಿದ್ದೀವಿ. ಹೌದೌದು, ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲ್ರಿ ತುಂಬ ಡಿಮ್ಯಾಂಡ್ ಇದೆ. ಅದನ್ನು ನಮ್ಮಲ್ಲಿ ಗೋಲ್ಡ್ ಸ್ಮಿತ್ಸ್ ಅಂತ ಮ್ಯಾನ್ ಪವರ್ ಸಿಕ್ಕಾಪಟ್ಟೆ ಇದೆ. ಈಗ ನಮ್ಮ ಅಂಗಡಿಗಳಲ್ಲಿ ಕಸ್ಟಮರ್ಸ್ಗಿಂತ ಗೋಲ್ಡ್ ಸ್ಮಿತ್ಸ್ ಬರೋದೇ ಜಾಸ್ತಿ ಇದೆ. ನಮ್ಗೇನೋ ಕೆಲಸ ಇದೆಯಾ, ಕೆಲಸ ಇದೆ, ಪಾಪ ಅವ್ರ ಸ್ಥಿತಿನೂ ನಾವು ನೋಡಬೇಕು. ಅವ್ರ ಸ್ಥಿತಿನೂ ತುಂಬ ಕಷ್ಟದಲ್ಲಿದೆ, ಗೋಲ್ಡ್ ಸ್ಮಿತ್ ಸ್ಥಿತಿನೂ ಇವತ್ತು. ಯಾಕೆಂದರೆ ಕೆಲಸ ಇಲ್ಲ, ಬಿಸ್ನೆಸ್ ಇಲ್ಲ, ಆರ್ಡರ್ಸ್ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ಅವರು ಕೆಲಸ ಕೊಟ್ಟರೆ, ಅವರು ಕೆಲಸ ತೋರಿಸಿದ್ರೆ ನಮ್ಮ ಇಂಡಿಯನ್ ಜ್ಯುವೆಲ್ರಿ ಎಂಥ ಫಿನಿಶಿಂಗ್ ಇರೋದು ಅಂದರೆ ಪ್ರಪಂಚ ಎಲ್ಲ ಪರ್ಚೇಸ್ ಮಾಡುತ್ತೆ. ದುಬೈಯಲ್ಲಿ ಹೋಗಿ ತೊಗೊತಾರಲ್ಲ, ತಿರುಗಿ ವಾಪಸ್ ಇಂಡಿಯನ್ ಜ್ಯುವೆಲ್ರಿನೇ ತೊಗೊಳೋದಲ್ಲಿ. ಎಸ್, ನಾನು ಕೇಶವ್ ಅವರನ್ನು ಕೇಳ್ತೀನಿ. ಕೇಶವ್ ಅವರೇ, ಎಲ್ಲವನ್ನ ಜನರ ತಲೆಗೆ ಹಾಕೋದರ ಜೊತೆಗೆ ಸರ್ಕಾರದ್ದು ಒಂದಿಷ್ಟು ಜವಾಬ್ದಾರಿಗಳಿದಾವೆ ಅಂತ. ನಿಮಗೆ ಸಮಸ್ಯೆಯ ಸಂದರ್ಭದಲ್ಲೇ ನಮಗೆ ಅವಕಾಶಗಳು ಸೃಷ್ಟಿಯಾಗುತ್ತೆ, ಸಂಕಷ್ಟದ ಸಂದರ್ಭದಲ್ಲೇ ಅವಕಾಶಗಳು ಸೃಷ್ಟಿಯಾಗುತ್ತೆ. ಅದರ ಕಡೆಗೂ ಗಮನ ಹರಿಸಬೇಕು ಅಂತ ಸರ್ಕಾರ.
ಖಂಡಿತ ಅದನ್ನ ನಾನು ಒಪ್ತೀನಿ. ಯಾಕಂದ್ರೆ ಇಂಥದೊಂದು ಕ್ರೈಸಿಸ್ ನ ಉಪಯೋಗಿಸ್ಕೊಂಡು, ಈಗ ಕ್ರೈಸಿಸ್ ಯಾವಾಗೋ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಇದೆ. ಈಗ ಬಹುಶಃ ಮೋದಿಜಿ ಅವರು ಆ ಕಾರಣಕ್ಕಾಗಿ ಈ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸರ್ಕಾರ ಕೂಡ ಸುಧಾರಣೆಗಳನ್ನ ಮಾಡ್ಬೇಕಾಗತ್ತೆ. ಈಗ ಸ್ನೇಹಿತರೊಬ್ರು ಪ್ಯಾನಲ್ ಅಲ್ಲಿ ಹೇಳ್ತಿರೋ ತರ ಆ ತರದ್ ಏನೇನೋ ಅವಕಾಶಗಳಿದೆ. ಗೋಲ್ಡ್ ಅಲ್ಲಿ ಒಂದು ಪಾರ್ಕ್ ಮಾಡ್ಬೇಕಾ ಮಾಡಿ, ಇನ್ನ ಏನು ರಿಫಾರ್ಮ್ಸ್ ಮಾಡ್ಬೇಕು. ಇವಾಗ ನೋಡಿ, ಕಂಪೋಸ್ಟ್ ನ ಯೂಸ್ ಮಾಡ್ಬೋದು. ನಮ್ಮಲ್ಲಿ ಈಗ ಯಾವಾಗ ಕೆಮಿಕಲ್ ಫರ್ಟಿಲೈಸರ್ಸ್ಗೆ ನಾವು ಹೆಚ್ಚು ಒತ್ತನ್ನ ಕೊಡ್ತಾ ಇದೀವಿ. ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಈಗ ಮೋದಿಜಿ ಹೇಳ್ತಾ ಇದ್ರೆ 50% ರೆಡ್ಯೂಸ್ ಮಾಡೋಣ ಅಂತ. ಸೊ ಈಗ ಈ ತರದ ಅಂದ್ರೆ ನಮ್ಮಲ್ಲಿ ಸಿಗುವಂತ ಆರ್ಗ್ಯಾನಿಕ್ ಆದಂತ ಇದನ್ನ ಬದಲಾವಣೆಯನ್ನ ಮಾಡ್ಕೋಬಹುದು. ಆ ಕಂಪೋಸ್ಟ್ ಅನ್ನ ಉಪಯೋಗಿಸ್ಕೊಂಡು ಫರ್ಟಿಲೈಸರ್ಸ್ ನಾವು ಉಪಯೋಗಿಸಿದ್ರೆ, ಈಗಾಗಲೇ ನಾವು ತುಂಬಾ ಓವರ್ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ 300 ರೂಪಾಯಿಗೆ ಒಂದು ಬ್ಯಾಗ್ ಸಿಗುತ್ತೆ, 3,000 ರೂಪಾಯಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಒಂದೇನು ಅಂತಂದ್ರೆ ಒಂದ್ ಸ್ವಲ್ಪ ಈಗ ಯೂರಿಯಾ ಓವರ್ ಕನ್ಸ್ಯೂಮ್ಡ್, ಅದೆಲ್ಲಾ ವರದಿಗಳು ಹೇಳ್ತಾ ಇದೆ. ಸೊ ಯಾವಾಗ್ಲೂ ನಮ್ಗೆ ಏನಂದ್ರೆ ಇದನ್ನ ಹೆಚ್ಚಾಗತ್ತೆ, 2 ಕ್ವಿಂಟಾಲ್ ಹೆಚ್ಚಾಗತ್ತೆ ಒಂದು ಬ್ಯಾಗ್ಗೆ ಅಂತಂದ್ರೆ ನಾನು 4 ಬ್ಯಾಗ್ ಹಾಕ್ಬಿಟ್ರೆ ಇನ್ನೂ ಜಾಸ್ತಿ ಆಗತ್ತೆ. ಈ ತರದೊಂದು ಇದೆ. ಇದನ್ನ ರೈತರಿಗೂ ತಿಳಿಸ್ಬೇಕಾಗತ್ತೆ. ಹಾಗೇನೆ ಒಂದಷ್ಟು ನಮ್ಮಲ್ಲೇ ಇರುವಂತ ಉಪಯೋಗಿಸಿದ್ರೆ, ಕಂಪೋಸ್ಟ್ ನ ಯೂಸ್ ಮಾಡಿದ್ರೆ. ಆಮೇಲೆ ಈಗ ಇನ್ನೊಂದು, ಈಗ ಗ್ಯಾಸ್ ಸಮಸ್ಯೆ ಇದೆ. 62% ನಾವು ಅದನ್ನ ಹೊರದೇಶದಿಂದ ತರಿಸ್ತಾ ಇದೀವಿ. ಅದನ್ನು ನಾವೀಗ ಬಯೋಫ್ಯೂಯಲ್ ಕಡೆಗೆ ಹೋದ್ರೆ, ಬಯೋಗ್ಯಾಸ್ ಕಡೆಗೆ ಹೋದ್ರೆ ಅದನ್ನು 100% ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಬಹುಶಃ ಈ ತರದೊಂದು ಕ್ರೈಸಿಸ್ ನಮ್ಗೆ ಅಂದ್ರೆ ಸರ್ಕಾರ ಕೂಡ ಅದಕ್ಕೆ ಬೇಕಾದಂತ ಇನ್ಸೆಂಟಿವ್ಸ್ ನ ಘೋಷಿಸಬೇಕು. ಸರ್, ಒಂದು ಪ್ರಶ್ನೆ ಇದೆ ನನಗೆ ನಿಮ್ಮ ಬಳಿ ಕೊನೆಯದಾಗಿ. ಈಗ ಪ್ರಧಾನಿ ಮನವಿ ಮಾಡ್ಕೊಂಡಿದ್ದಾರೆ, 10ಕ್ಕೆ 5 ಜನ ಅದನ್ನು ಪಾಲಿಸಿದ್ರು ಅಂತ ಅನ್ಕೊಳ್ಳೋಣ, 10ಕ್ಕೆ 5 ಕಂಪನಿಗಳು ಅದನ್ನು ಪಾಲಿಸಿತು ಅಂತ ಅನ್ಕೊಳ್ಳೋಣ. ಎಷ್ಟು ಬರ್ಡನ್ ಕಡಿಮೆ ಆಗುತ್ತೆ ದೇಶಕ್ಕೆ? ಈಗ ನಮ್ಗೆ 50% ನಿಮ್ ಲೆಕ್ಕದಲ್ಲೇ ಈಗ ನೋಡಿ, 50% ನಮಗ್ ಕಡಿಮೆ ಆದ್ರೆ ನಮ್ದು ಲಾಸ್ಟ್ ಇಯರ್ ಡೆಫಿಸಿಟ್ $333 ಬಿಲಿಯನ್ ಇದೆ. $332 ಬಿಲಿಯನ್ ಇದೆ. $332 ಬಿಲಿಯನ್ ಅಂದ್ರೆ ಮಿನಿಮಮ್ ನಮ್ಗೆ $150 ಬಿಲಿಯನ್, $160 ಬಿಲಿಯನ್ ಅರ್ಥ ಆಗ್ಬಿಟ್ರೆ ಇನ್ನು ಎಷ್ಟು ಅಡ್ವಾಂಟೇಜ್ ಇದೆಯಲ್ಲ. ಅದ್ರ ಜೊತೆಗೆ ಬೂಸ್ಟ್ ಕೊಡ್ತಾ ಇದೀವಿ ನಾವೀಗಾಗ್ಲೇ ಎಕ್ಸ್ಪೋರ್ಟ್ಸ್ಗೆ, ಮೇಕ್ ಇನ್ ಇಂಡಿಯಾ ಮಾಡ್ತಾ ಇದೀವಿ, ಬೇರೆ ಬೇರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ಗೆ ಕರೀತಾ ಇದೀವಿ, ನೀವು ನಮ್ಮಲ್ಲಿ ಬಂದು ಮಾಡಿ ಅಂತ. ಸೊ ಎರಡನ್ನೂ ಆತ್ಮನಿರ್ಭರತ ಅಂದ್ರೆ ಬರೀ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಇಲ್ಲ ಅಂತ ಹೇಳಿಲ್ಲ, ಅವರೂ ಬರ್ಬಹುದು, ನಮ್ಮಲ್ಲಿರೋರು ಡೊಮೆಸ್ಟಿಕ್ ಕಂಪನೀಸು ಮಾಡಿ. ಈ ತರದೊಂದು ಒಂದು ಮಿಶ್ರಣವಾಗಿರೋದ್ರಿಂದ ಖಂಡಿತ ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೆ ಬೇಕಾದಂತ ಪೂರಕವಾದ ವಾತಾವರಣವನ್ನ ಸರ್ಕಾರ ಕೂಡ ಕೊಡ್ತಾ ಇದೆ, ಇನ್ನೂ ಕೊಡ್ಲಿ ಅನ್ನುವಂಥದ್ದು ನನ್ನ ಆಶಯ. ಈಗ ಆವಾಗಲೇ ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡುವಾಗ ಕೂಡ ನೋಡಿ, ಒಂದು 10 ರಿಂದ 15 ರೂಪಾಯಿ ಖಂಡಿತ ಹೆಚ್ಚಾಗತ್ತೆ. ಅದಕ್ಕೆ ನಾವು ಮಾನಸಿಕವಾಗಿ ಕೂಡ ಸಿದ್ಧ ಆಗಿರ್ಬೇಕಾಗತ್ತೆ ಅನ್ನೋಂಥದ್ದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ 10 to 15 ರೂಪೀಸ್ ಹೆಚ್ಚಾಗೇ ಆಗತ್ತೆ ಇವಾಗ. ಯಾಕೆಂದ್ರೆ ಪ್ರತಿ ಒಂದು ತಿಂಗಳಿಗೆ ಕಂಪನಿಗಳು ನಷ್ಟ ಅನುಭವಿಸ್ತಾ ಇರೋದು 30 ರಿಂದ 32 ಸಾವಿರ ಕೋಟಿಯಷ್ಟು ನಷ್ಟವನ್ನ ಅವು ಅನುಭವಿಸ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಅಷ್ಟನ್ನ ಬೇರ್ ಮಾಡಕ್ಕೆ ಇವಾಗ ರೆಡಿ ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಅನಂತರ ಕಡಿಮೆ ಆಗ್ಬಹುದು ಅದು. ಈಗ ಪ್ರತಿ ದಿನ ನಮ್ಮಲ್ಲಿ 300 ಮಿಲಿಯನ್ ಅಷ್ಟು ಪೆಟ್ರೋಲ್ ನಾವು ಕನ್ಸ್ಯೂಮ್ ಮಾಡ್ತೀವಿ, 300 ಮಿಲಿಯನ್ ಲೀಟರ್ ಪೆಟ್ರೋಲ್ ಕನ್ಸ್ಯೂಮ್ ಮಾಡ್ತೀವಿ, 400 ಮಿಲಿಯನ್ ಲೀಟರ್ ಅಷ್ಟು ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ. ಇದರಲ್ಲಿ ಹೆಚ್ಚು ನೋಡಿ, 2 ವೀಲರ್ಸ್ಗೆ ಹೆಚ್ಚು ಹೊಡೆತ ಬೀಳುತ್ತೆ. ಯಾಕಂದ್ರೆ 61% 2 ವೀಲರ್ ಪೆಟ್ರೋಲ್ ಯೂಸ್ ಮಾಡುತ್ತೆ, ಕಾರ್ಗಳು 34% ಯೂಸ್ ಮಾಡುತ್ತೆ. ಸೊ ಮತ್ತೆ ಡೀಸೆಲ್ ಎಸ್ಪೆಷಲಿ ಟ್ರಕ್ಗಳು 28% ಯೂಸ್ ಮಾಡುತ್ತೆ. ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ಕೇಶವ್ ಅವರೇ, ಥ್ಯಾಂಕ್ ಯು. ಈ ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ ಪ್ರಭಾಕರ್ ಅವರಿಗೂ, ರವಿಕುಮಾರ್ ಅವರಿಗೂ ಮತ್ತು ಬಸವೇಗೌಡರಿಗೂ. ಅತಿಥಿಗಳು ಹೇಳ್ತಾ ಇರೋದು ಕ್ಲಿಯರ್ ಇದೆ. ಇಲ್ಲಿ ಇದನ್ನ ರಾಜಕೀಯದ ಕನ್ನಡಕ ಹಾಕೊಂಡು ನೋಡೋದಕ್ಕಿಂತ ಹೆಚ್ಚಾಗಿ ದೇಶದ ಹಿತದೃಷ್ಟಿಯಿಂದ ನೋಡಬೇಕಾದಂತ ಅಗತ್ಯ ಇದೆ. ಜೊತೆಗೆ ಸರ್ಕಾರವು ಕೂಡ ಎಲ್ಲವನ್ನೂ ಜನರ ತಲೆಗೆ ಹಾಕೋದರ ಬದಲಾಗಿ ಈಗಿರುವಂಥ ಸಂಕಷ್ಟವನ್ನ ಅವಕಾಶವಾಗಿ ಬದಲಿಸಿಕೊಳ್ಳೋದಕ್ಕೂ ಕೂಡ ಅವಕಾಶಗಳಿದ್ದಾವೆ, ಅದನ್ನು ಬಳಸ್ಕೊಳ್ಳಿ ಅಂತ. ಇದಾಗಿತ್ತು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.